ಕನ್ಸಲ್ಲಿ ವೆರಿ ರೇರ್, ಸಾವಿರದಲ್ಲಿ ಒಬ್ರಿಗೆ ಆ ರೀತಿ ಕನ್ಸಲ್ ಬರೋದು ಏಂಜಲ್ಸ್. ನಾವ್ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಆಕ್ಸಿಡೆಂಟ್ ಗಳಾಗ್ಬಿಡುತ್ತೆ. ನಮ್ ಸಂಪ್ರದಾಯದಲ್ಲಿ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಅಜ್ಜಿ ತಾತ ಆಗಿರ್ಬೋದು, ಯಾವ್ದಾದ್ರು ಗಾಡಿ ಹತ್ ಕೂತ್ಕೊಂಡ್ರೆ ನಮಸ್ಕಾರ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡೋದಿತ್ತು. ಪ್ರತಿಯೊಂದು ಕಲರ್ಗೂ ಅದ್ರದೇ ಆದಂತ ಅರ್ಥ ಇದೆ. ಬಟರ್ಫ್ಲೈ ಆಗಿರ್ಬೋದು, ಫೆದರ್ಸ್ ಆಗಿರ್ಬೋದು. ಅದ್ರಲ್ಲಿ ನಿಮ್ಗೆ ಬ್ರೌನ್ ಕಲರ್ ಫೆದರ್ ಏನಾದ್ರು ಸಿಕ್ಕಿದ್ರೆ ಸೊ ನಿಮ್ಮ ಮೇಲೆ ಬೇರೆಯವರು ಏನೋ ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಕೆಟ್ಟದಾಗಿ ಅಂತ. ಅಂಡ್ ಈ ಏಂಜಲ್ ನಂಬರ್ಸ್ ಕಮ್ಯುನಿಕೇಟ್ ಮಾಡ್ತವೆ, ಏಂಜಲ್ಸ್ಗಳು ನಮ್ ಜೊತೆ ಕಮ್ಯುನಿಕೇಟ್ ಮಾಡ್ತವೆ ಅಂತ ಸುಮಾರು ಜನ ಹೇಳ್ತಾರೆ. ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಡೆಪ್ತಲ್ಲಿ? ಅಂದ್ರೆ ಏಂಜಲ್ಸ್ ನಮ್ಗೆ ಹೇಳ್ದಾಗೆ ನಂಬರ್ ಮುಖಾಂತರನೇ ಕಾಣಿಸ್ಕೊಳ್ಳೋದು ಅಥವಾ ಕಮ್ಯುನಿಕೇಟ್ ಮಾಡೋದು. ನಂಬರ್ ಮುಖಾಂತರನೇ. ಅದಾಗಿದ್ಮೇಲೆ ಒಂದೊಂದ್ ಟೈಮ್ ನಮ್ಗೆ ಕನ್ಸಲ್ಲಿ ವೆರಿ ರೇರ್, ಸಾವಿರದಲ್ಲಿ ಒಬ್ರಿಗೆ ಆ ರೀತಿ ಕನ್ಸಲ್ ಬರೋದು ಏಂಜಲ್ಸ್. ಇಲ್ಲ ಅಂದ್ರೆ ಎಲ್ರಿಗೂ ಬರಲ್ಲ. ಇವಾಗ ನನಗಂತೂ ಇದುವರೆಗೂ ಏಂಜಲ್ಸ್ ಅಂತ ಅಂದ್ರೆ ಕನ್ಸಲೆಲ್ಲ ಬಂದಿಲ್ಲ. ನಂಬರ್ಸ್ ಮುಖಾಂತರನೇ ನನಗ್ ಸಿಕ್ಕಿರೋದು. ಮತ್ತೆ ಫೆದರ್ಸ್ ಮುಖಾಂತರ, ಮತ್ತೆ ಚಿಟ್ಟೆಗಳ ಮುಖಾಂತರ. ಬಟರ್ಫ್ಲೈ, ಕಲರ್ ಬಟರ್ಫ್ಲೈ, ಒಂದೊಂದು ಕಲರ್ಗೂ ಅದ್ರದೇ ಆದಂತ ಅರ್ಥ ಇದೆ. ಇದು ಯಾಕೆ ಈ ಕಲರ್ ಅಲ್ಲಿ ಕಾಣಿಸ್ತಿದ್ದಾರೆ ಅಂತ. ಫೆದರ್ಸ್ ಅಲ್ಲೂ ಅಷ್ಟೇ, ವೈಟ್ ಫೆದರ್ ಇಸ್ ಬೆಸ್ಟ್. ಸೊ ಗ್ರೇ ಅಂಡ್ ವೈಟ್ ಮಿಕ್ಸ್ ಇರುತ್ತಲ್ಲ, ಆ ಫೆದರ್ ಕನ್ಫ್ಯೂಸ್ ಮಾಡ್ಕೋಬೇಡ. ಇದು ಏಂಜಲ್ಸ್ ಅದ್ರ ಮುಖಾಂತರನೇ ಕಮ್ಯುನಿಕೇಟ್ ಮಾಡ್ತಾರೆ. ಪಾಸಿಟಿವ್ ಏಂಜಲ್ಸ್ ಇದಾರೆ, ನೆಗೆಟಿವ್ ಏಂಜಲ್ಸ್ ಇದಾರಾ? ಪಾಸಿಟಿವ್, ನೆಗೆಟಿವ್ ಒಂದಿದ್ದಾರೆ. ಸೊ ಐ ಡೋಂಟ್ ಲೈಕ್ ಟು ಟೆಲ್ ದಟ್. ಸೊ ನಾನು ಯಾವಾಗ್ಲೂ ಪಾಸಿಟಿವ್ ಬಗ್ಗೆನೆ ಜಾಸ್ತಿ. ಏಂಜಲ್ಸ್ ಅಲ್ಲಿ ಗಾರ್ಡಿಯನ್ ಏಂಜಲ್ಸ್ ಅಂತ ಇದ್ದಾರೆ. ಪ್ರತಿಯೊಬ್ಬರಿಗೂ ಬೇಕು ಅವರು ಏಂಜಲ್ಸ್. ಏಂಜಲ್ಸ್ನು ಅಷ್ಟೇ, ನಾವು ಅವ್ರನ್ನ ಫಸ್ಟ್ ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕು. ಥ್ಯಾಂಕ್ ಯು ಏಂಜಲ್ಸ್, ಪ್ಲೀಸ್ ನಾನು ಏನೋ ನಿಮ್ಮ ಹತ್ರ ಹೇಳ್ಕೋಬೇಕು, ಬನ್ನಿ ನನ್ನ ಹತ್ರ ಅಂತ ಹೇಳಿದ್ರೆ ಖಂಡಿತ ಬರ್ತಾರೆ. ಅದನ್ನ ನಾವು ಫೀಲ್ ಮಾಡ್ಬೇಕು. ಅದು ಸ್ಪಿರಿಚುವಲ್ ಲೈನ್ ಅಲ್ಲಿ ಇದ್ದವ್ರಿಗೆ ಅದು ಗೊತ್ತಾಗುತ್ತೆ. ಅದು ಎಷ್ಟು ತರ ಏಂಜಲ್ಸ್ ಇದಾರೆ? ಸುಮಾರು ನಾವು ಜಾಸ್ತಿ ಬಳಸೋದು ಯಾರೇ ಆಗ್ಲಿ, ತುಂಬಾ 21 ಏಂಜಲ್ಸ್ ಇದಾರೆ, 21 ಏಂಜಲ್ಸ್ ಇದಾರೆ. ಅದ್ರಲ್ಲಿ ನಾವು ಬಳಸೋದು ಒಂದು ಆರ್ಕ್ ಏಂಜಲ್ ಮೈಕಲ್ ಅಂಡ್ ಸ್ಪಿರಿಟ್ ಏಂಜಲ್, ಗಾರ್ಡಿಯನ್ ಏಂಜಲ್. 3 ಏಂಜಲ್ಸ್ ತುಂಬಾ ವರ್ಕ್ ಆಗ್ತಾರೆ, ಬೇಗ ಕನೆಕ್ಟ್ ಆಗ್ತಾರೆ ನಮ್ಗೆ. ಗಾರ್ಡಿಯನ್ ಏಂಜಲ್ಸ್ ಪ್ರತಿಯೊಬ್ಬರಿಗೂ ಇರ್ತಾರೆ, ನಾವು ಕರಿಬೇಕಷ್ಟೇ. ಈಗ ನಾವ್ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಆಕ್ಸಿಡೆಂಟ್ ಗಳಾಗ್ಬಿಡುತ್ತೆ. ನಮ್ ಸಂಪ್ರದಾಯದಲ್ಲಿ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಅಜ್ಜಿ ತಾತ ಆಗಿರ್ಬೋದು, ಯಾವ್ದಾದ್ರು ಗಾಡಿ ಹತ್ ಕೂತ್ಕೊಂಡ್ರೆ ನಮಸ್ಕಾರ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡೋದಿತ್ತು. ಸೊ ಹಾಗೆ ಇವಾಗ ಎಲ್ಲ ಮರ್ತು ಬಿಟ್ಟಿದ್ದಾರೆ. ಸೊ ಬಿಸಿ ಲೈಫ್, ಅಪ್ಪ ಅಮ್ಮ ಎಲ್ಲಾ ಸಂಸ್ಕಾರನ ಕಲ್ಸೇ ಇರ್ತಾರೆ. ಬಿಸಿ ಲೈಫಲ್ಲಿ ನಾವ್ ಅದೆಲ್ಲ ಮರ್ತಿರ್ತೀವಿ. ಜಸ್ಟ್ ಮನ್ಸಲ್ಲಿ ಗಾರ್ಡಿಯನ್ ಏಂಜಲ್, ನಾನು ಇವಾಗ ಗಾಡಿ ಓಡಿಸ್ತಾ ಇದ್ದೀನಿ, ನಾನು ಆಫೀಸ್ ರೀಚ್ ಆಗೋವರೆಗೂ ನೀನ್ ನನ್ನ ಜೊತೆ ಇರ್ಬೇಕು, ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ಕೊಂಡು ನಾವು ಹೋದಾಗ ಎಷ್ಟು ನಿಧಾನ ಕರ್ಕೊಂಡು. ಈಗ ಪದೇ ಆಕ್ಸಿಡೆಂಟ್ ಆಗ್ತಿರ್ತದಲ್ವಾ, ಅವ್ರಿಗೆ ಯಾವುದೇ ರೀತಿ ಒಂದು ಸ್ಪಿರಿಚುವಲ್ ಬಗ್ಗೆ ಒಂದು ಅವೇಕನ್ನೇ ಆಗಿರೋದಿಲ್ಲ. ಪದೇ ನಾನ್ ಬಿದ್ದೆ ಅವ್ರಿಗೆ ದೇವ್ರ ಮೇಲೆ ನಂಬಿಕೆನೂ ಇರೋದಿಲ್ಲ. ನಾ ಬಿದ್ದೆ, ನಾನು ಎದ್ದೆ, ಈ ರೀತಿ ಹೇಳ್ತಿರ್ತಾರೆ. ಸೊ ಇದು ಒಂದು ಏಂಜಲ್ ಜೊತೆ ಈ ರೀತಿ ಕನೆಕ್ಟ್ ಆಗ್ಬಂದು ನಾನು ಹೇಳ್ದಾಗೆ. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಚಿಟ್ಟೆಗಳು ಕಾಣಿಸುತ್ತೆ ಅನ್ನಲ್ಲ. ಸುಮ್ನೆ ಎಲ್ರಿಗೂ ಕಾಣಿಸಲ್ಲ. ಇಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಕಾಣಿಸುತ್ತೆ ಹೇಳಿ? ಊರ್ ಕಡೆ ಇದ್ದಾಗ ಹೌದು, ಅದು ಸೀಸನ್ ಅಂತ ಇರುತ್ತೆ, ಮಳೆ ಏನಾದ್ರು ಬಂದಾಗ ಅವಾಗೆಲ್ಲ ಕಾಣಿಸ್ತಿರುತ್ತೆ. ಆದ್ರೆ ಬೆಂಗಳೂರಲ್ಲೂ ನೀವ್ ಏನಾದ್ರು ಬೆಂಗಳೂರು ಅಂತ ಇದ್ದ ದೊಡ್ಡ ಸಿಟಿನಲ್ಲಿ ಎಲ್ಲಾದ್ರೂ ಇರಿ, ಯಾವ ದೇಶದಲ್ಲಾದ್ರೂ ಕಾಣಿಸ್ತಿದೆ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ವೈಟ್ ಕಲರ್ ಬಟರ್ಫ್ಲೈ ಕಾಣಿಸಿದ್ರೆ ಸೊ ಏಂಜಲ್ಸ್ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡಕ್ ಬಂದಿದ್ದಾರೆ ಅಂತ. ಮತ್ತೆ ಯೆಲ್ಲೋ ಕಲರ್, ಅದರಿಂದ ನಾವೇನ್ ಅರ್ಥ ಮಾಡ್ಕೋಬೇಕು ಆತರ ಕಮ್ಯುನಿಕೇಟ್ ಮಾಡ್ತಿದ್ದಾರೆ ಅಂತ? ಸೊ ಸಿಚುವೇಶನ್, ನೀವು ಥಾಟ್ ಕೊಡ್ತಾ ಇರ್ತಿರಲ್ಲ ಯೂನಿವರ್ಸ್ಗೆ, ಆ ಕ್ವಶನ್ಗೆ ಉತ್ತರ ಸಿಕ್ತು ಅಂತ. ವೈಟ್ ಕಾಣಿಸಿದ್ರೆ ಎಸ್ ನೀನ್ ಯೋಚನೆ ಮಾಡ್ತಿದ್ಯಾ, ಕರೆಕ್ಟ್ ಇದೆ, ಪ್ರೊಸೀಡ್ ಮಾಡು. ಅಥವಾ ಈಗ ನೋಡಿ, ಗ್ರೇ ಮತ್ತೆ ವೈಟ್ ಮಿಕ್ಸ್ ಅಂತ ಅನ್ನಲ್ಲ, ತುಂಬಾ 2 ಮನ್ಸ್ ಇಟ್ಕೊಂಡಿರ್ತಾರೆ. ಸೊ ಸ್ಟಾಪ್ ಮಾಡಿ ಈ ಸಂದರ್ಭದಲ್ಲಿ ಅಂತ ಹೇಳೋದನ್ನ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಪ್ರತಿಯೊಂದು ಕಲರ್ಗೂ ಅದ್ರದೇ ಆದಂತ ಅರ್ಥ ಇದೆ. ಬಟರ್ಫ್ಲೈ ಆಗಿರ್ಬೋದು, ಫೆದರ್ಸ್ ಆಗಿರ್ಬೋದು. ಸೊ ಅದ್ರಲ್ಲಿ ನಿಮ್ಗೆ ಬ್ರೌನ್ ಕಲರ್ ಫೆದರ್ ಏನಾದ್ರು ಸಿಕ್ಕಿದ್ರೆ ಸೊ ನಿಮ್ಮ ಮೇಲೆ ಬೇರೆಯವರು ಏನೋ ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಕೆಟ್ಟದಾಗಿ ಅಂತ. ಬ್ರೌನ್, ಸೊ ಬ್ರೌನ್ ಕಲರ್ ಅಂತಂದ್ರೆ ಹದ್ದುಗಿರುತ್ತಲ್ಲ, ಸೊ ಆ ಕಲರ್. ಸೊ ಈಗ ಏಂಜಲ್ಸ್ ಮುಖಾಂತರ ಅಥವಾ ಏಂಜಲ್ ನಂಬರ್ ಕಮ್ಯುನಿಕೇಶನ್ ಮಾಡೋ ಮುಖಾಂತರ ನಮ್ಗೆ ಯಾರು ಕೆಟ್ಟದ್ ಬಯಸ್ತಿದ್ದಾರೆ ಅಥವಾ ಮ್ಯಾನಿಫೆಸ್ಟ್ ಮಾಡಿದ್ದಾರೆ, ಇಲ್ಲ ಅಂತಂದ್ರೆ ಕೆಲವರು ಬ್ಲಾಕ್ ಮ್ಯಾಜಿಕ್ ಮಾಡಿಸ್ತಾರೆ, ಇದು ಕೂಡ ಗೊತ್ತಾಗತ್ತಾ? ಖಂಡಿತ ಗೊತ್ತಾಗುತ್ತೆ. ಖಂಡಿತ. ಅದೇ ನಾನು ಹೇಳಿದ್ನಲ್ಲ, ಇದನ್ನ ಫೆದರ್ ಮುಖಾಂತರನೇ. ಬ್ರೌನ್ ಫೆದರ್ ಮತ್ತೆ ಬ್ಲಾಕ್ ಏನಾದ್ರು ಕಾಣಿಸಿದ್ರೆ ನೀವು ಅದರಿಂದ ಪ್ರೊಟೆಕ್ಟ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ. ವಿಷಯ ಗೊತ್ತಾಗಿದ್ಮೇಲೆ ಓಕೆ ಇವ್ರು ಹೀಗ ಅಂತ ನಾವು ಏನಾದ್ರು ಆಲೋಚನೆ ಮಾಡ್ತಾ ಇದ್ದಾಗ ಬ್ಲಾಕ್ ಕಲರ್ ಫೆದರ್ ಸಿಕ್ಬಿಡುತ್ತೆ ನಿಮ್ಗೆ.
ಓಕೆ. ಅಥವಾ ಎತ್ಕೊಳಕ್ ಆಗಿಲ್ಲ ಅಂತ ಅಂದ್ರೂ ನೋಡ್ತೀರಾ. ಹ್ಮ್. ಈಗ ನನ್ನ ಒಂದು ವ್ಯೂವರ್ಸ್ ಫಾಲೋವರ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲ ಕಲೆಕ್ಟ್ ಮಾಡ್ಕೊಂತಾರೆ ಫೆದರ್ಸ್ನ. ನಾನು ಅಷ್ಟು ಹೇಳ್ತಾ ಇರ್ತೀನಲ್ವಾ, ಸೊ ಕಲೆಕ್ಟ್ ಮಾಡ್ಕೊಂತಾರೆ. ಅಕ್ಕ ನಂಗೆ ಇದು ಸಿಕ್ತು, ಈ ರೀತಿ ಮಾಡ್ಕೊಂಡಿದೀನಿ ಅಂತ ಎಲ್ಲ ಮೆಸೇಜ್ ಮಾಡ್ತಾರಲ್ವಾ, ಹಾಗಾಗಿ ಹೇಳ್ತಿರೋದು. ಕಲೆಕ್ಟ್ ಮಾಡ್ಕೋತಾರೆ. ನನ್ನ ಹತ್ರನೂ ಇದೆ ತುಂಬಾ ಫೆದರ್ಸ್. ಸೊ ಹಾಗೆ ನಿಮ್ಗೆ ಬ್ಲ್ಯಾಕ್ ಸಿಕ್ತಿದೆ ಅಂದ್ರೆ ಬ್ಲ್ಯಾಕ್ ಕಲರ್ ಫೆದರ್, ನೀವು ಪ್ರೊಟೆಕ್ಷನ್ ನಾವು ಪ್ರೊಟೆಕ್ಟೆಡ್ ಆಗಿದ್ದೀವಿ ಹಾ ಅಂತ. ಹ್ಮ್. ಆ ರೀತಿ ಬ್ಲ್ಯಾಕ್ ಕಲರ್ ಫೆದರ್. ಓಕೆ.